ಸಾಲ್ವ್ ಮಾಡೋಣ. ಕ್ವೆಶನ್ ನೋಡಿ. On 1st January 2007, Basu obtained a mining lease and from that date he subleased a part of the mine to Ganesh. So ಇಲ್ಲಿ ಬಸು ಅನ್ನೋನು ಲ್ಯಾಂಡ್ ಲಾರ್ಡ್ ಅವ್ರ ಹತ್ರ ಒಂದು ಮೈನಿಂಗ್ ಲೀಸಿಗೆ ತಗೊಳ್ತಾನೆ. ಸೊ ಅದನ್ನ ಪಾಯಿಂಟ್ ಗಣೇಶ್ ಅನ್ನೋನಿಗೆ ಸಬ್ಲೀಸ್ ಮಾಡ್ತಾನೆ. Show ledger records in Basu's books from following data. Okay, so particulars ಕೊಟ್ಟಿದ್ದಾರೆ 2007 to 2011, ಲೀಸ್ ಟನ್ಸ್ ಕೊಟ್ಟಿದ್ದಾರೆ, ಸಬ್ಲೀಸ್ ಟನ್ಸ್ ಕೊಟ್ಟಿದ್ದಾರೆ, ರಾಯಲ್ಟಿ ಪರ್ ಟನ್ ಕೊಟ್ಟಿದ್ದಾರೆ, ಲೀಸ್ 2 rupees, ಸಬ್ಲೀಸ್ 3 rupees, ಡೆಡ್ ರೆಂಟ್ ಪರ್ ಆನಮ್, ಡೆಡ್ ರೆಂಟ್ ಅಂದರೆ ಫಿಕ್ಸ್ಡ್ ರೆಂಟ್ ಅಥವಾ ಮಿನಿಮಮ್ ರೆಂಟ್ 15,000 ಲೀಸ್, ಸಬ್ಲೀಸ್ 10,000, ಶಾರ್ಟ್ ವರ್ಕಿಂಗ್ ರಿಕವರೇಬಲ್ 3 years, ಫಸ್ಟ್ 3 years, ಇದು ಫಸ್ಟ್ 2 years ಮಾತ್ರ. In case of strike, royalty earned will discharge all the liabilities for the year only. So in strike ಆದಾಗ ಅಲ್ಲಿ ರಾಯಲ್ಟಿ ಅರ್ನ್ ಫೈನಲ್ ಆಗುತ್ತೆ, ಆಮೇಲೆ ಬೇರೆ ಯಾವುದೇ ಲಯಬಿಲಿಟೀಸ್ ಅಲ್ಲಿ ಇರಲ್ಲ ಅನ್ನೋವಂಥದ್ದು ಈ ಸೆಂಟೆನ್ಸ್ ಮೀನಿಂಗ್. ಸೊ ಇಲ್ಲಿ 2010 2010 ಸ್ಟ್ರೈಕ್ ಇದೆ. ಸೊ ಇಲ್ಲಿ ರಾಯಲ್ಟಿ ಎಷ್ಟು ಅರ್ನ್ ಆಗುತ್ತೆ ಅಷ್ಟು ಮಾತ್ರ ಪೇಮೆಂಟ್ ಮಾಡುವಂಥದ್ದು. ಮಿನಿಮಮ್ ರೆಂಟು ಫಿಕ್ಸ್ಡ್ ರೆಂಟು ಯಾವುದು ಲೆಕ್ಕಕ್ಕೆ ಬರೋದು. ಓಕೆ ಸ್ಟೂಡೆಂಟ್ಸ್, ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ ವರ್ಕಿಂಗ್ ನೋಟ್ 1, ಸ್ಟೇಟ್ಮೆಂಟ್ ಶೋಯಿಂಗ್ ರಾಯಲ್ಟೀಸ್ ಪೇಯಬಲ್, ಶಾರ್ಟ್ ವರ್ಕಿಂಗ್ಸ್ and total amount payable to landlord. Here output actual royalty at ₹2, minimum rent, short workings surplus, short workings recouped total amount 2007 to 2011. ಎರಡು ಸೇರಿಸಿಬಿಟ್ಟು ನಾವು ಈಗ ಇದನ್ನ ಟೋಟಲ್ ಮಾಡಬೇಕು. 1,000 plus 1,000 2,000 5,000 17,000 11,000 17,000 ಔಟ್ಪುಟ್. Actual royalty at ₹2 per unit, 4,000 10,000 34,000 22,000 34,000 ಆಗುತ್ತೆ. 2,000 multiplied by 2 ಎಲ್ಲ multiplied by 2. ಮಿನಿಮಮ್ ರೆಂಟ್ ಲೀಸಲ್ಲಿ 50,000 ಕೊಟ್ಟಿದ್ದಾರೆ, ಎಲ್ಲ ವರ್ಷಕ್ಕೆ 15,000 ಇದೆ. ಶಾರ್ಟ್ ವರ್ಕಿಂಗ್ಸ್ ಸೊ ಇಲ್ಲಿ 11,000 ಇದೆ, 5,000 ಇದೆ. ಸರ್ಪ್ಲಸ್ ಇಲ್ಲಿ 19,000 ಸರ್ಪ್ಲಸ್ ಇದೆ, 7,000 ಸರ್ಪ್ಲಸ್ ಇದೆ. 2011 19,000 ಸರ್ಪ್ಲಸ್ ಇದೆ. ರೀಕೂಪ್ಮೆಂಟ್ ಏನು ಕೊಟ್ಟಿದ್ದಾರೆ, ಫಸ್ಟ್ 3 years ಕೊಟ್ಟಿದ್ದಾರೆ. 3 years ಅಂತ ಕೊಟ್ಟರೆ ಏನು ಕೊಟ್ಟಿಲ್ಲ, ಫಸ್ಟ್ 3 years ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ, ಬೇರೆ ವರ್ಡಿಂಗ್ಸ್ ಏನು ಕೊಟ್ಟಿಲ್ಲ. ಫಸ್ಟ್ 3 years 2007 ಆದರೆ 8 9 ಇನ್ಕ್ಲೂಡಿಂಗ್ ಇದು ಸೇರಿ 3 ವರ್ಷದಲ್ಲಿ ಆಗಬೇಕು. ಇಲ್ಲಿ 2009 19,000 ಸರ್ಪ್ಲಸ್ ಇದೆ. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ 11,000 ಪ್ಲಸ್ 5,000 16,000 ರೀಕೂಪ್ಮೆಂಟ್ ಆಗಬೇಕು. ಸೊ ಇಲ್ಲಿ ಆಪ್ಷನ್ ಇದೆ 2009 19,000 ಸರ್ಪ್ಲಸ್ ಇದೆ. ಸೊ ವಿ ವಾಂಟ್ ಓನ್ಲಿ 16,000. ವಿ ಕ್ಯಾನ್ ಈಸಿಲಿ ರೀಕೂಪ್ ದಿಸ್ 16,000 rupees ಅಮೌಂಟ್ ಇನ್ ಇಯರ್ 2009. So recouped 16,000 we will get recouped. So in rupees, from rupees 19,000 we will get 16,000 recouped. Remaining 3,000 will be paid to the landlord. Okay, so 18,000 is the landlord ge payment ಆಗುತ್ತೆ. Total amount 15,000. ಇಲ್ಲಿ minimum rent 50,000. ಇಲ್ಲಿ ಇದರದ್ದು 3,000 plus minimum rent 18,000. ಇಲ್ಲಿ 22,000 ಪೇಮೆಂಟ್, ಯಾಕೆಂದ್ರೆ ಇಲ್ಲಿ ಯಾವುದು ರೀಕೂಪ್ಮೆಂಟ್ ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಇಲ್ಲಿ 15,000 ಮಿನಿಮಮ್ ರೆಂಟ್, 34,000 ರಾಯಲ್ಟಿ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಟೋಟಲ್ ಪೇಮೆಂಟ್ 34,000. ಓಕೆ, ಸೊ ದಿಸ್ ಇಸ್ ದಿ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಬೈ ಬಾಸು. ನೆಕ್ಸ್ಟ್ ಒಂದು ವರ್ಕಿಂಗ್ ನೋಟು, ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ಪೇಯಬಲ್, ಶಾರ್ಟ್ ವರ್ಕಿಂಗ್ ಆ್ಯಂಡ್ ಅಮೌಂಟ್ ಪೇಯಬಲ್ ಟು ಬಾಸು. ಸಬ್ಲೀಸ್ ಕೊಟ್ಟಿರ್ತಾನೆ, ಅವನಿಗೆ ಬರಬೇಕಾಗಿರೋ ಅಮೌಂಟು. ಇಯರ್ 2007 to 2011. ಔಟ್ಪುಟ್ ಓನ್ಲಿ ಸಬ್ಲೀಸ್ ಇದೆ, ಎಷ್ಟು ಅಮೌಂಟ್ ಇದೆ ಕ್ವಶನ್ ಅಲ್ಲಿ ಅಷ್ಟು ಮಾತ್ರ ತಗೊಳ್ಳಿ. ಸಬ್ಲೀಸ್ ಅಮೌಂಟ್ is ₹3. ಸೊ ಇಲ್ಲಿ 3 rupeesಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 1,000 into 3 3,000 6,000 15,000 and 2010. ಸೊ ಇಂಪಾರ್ಟೆಂಟ್ ಇಲ್ಲಿ ಏನಂತ ಹೇಳಿದ್ರೆ 2010 ಸ್ಟ್ರೈಕ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸ್ಟ್ರೈಕ್ ಅಲ್ಲಿ 2000 ಪ್ರೊಡಕ್ಷನ್ ಆಗಿದೆ. ಸೊ ಇಲ್ಲಿ ಸ್ಟ್ರೈಕ್ ಇದ್ದಾಗ ಏನಂತ ಹೇಳಿದ್ರೆ ಓನ್ಲಿ ರಾಯಲ್ಟಿ ಅರ್ನ್ಡ್ ವಿಲ್ fix other liabilities will discharge.
ರಾಯಲ್ಟಿ ಅರ್ನ್ಡ್ ವಿಲ್ ಡಿಸ್ಚಾರ್ಜ್ ಆಲ್ ಲಯಬಿಲಿಟೀಸ್. ಇನ್ನು ಬೇರೆ ಏನು ಲಯಬಿಲಿಟೀಸ್ ಇರಲ್ಲ, ಮಿನಿಮಮ್ ರೆಂಟು. ಸೊ ಇಲ್ಲಿ ಆ ಕಾರಣದಿಂದ ರಾಯಲ್ಟಿ ಔಟ್ಪುಟ್ 2,000 ಇದೆ, ಮಲ್ಟಿಪ್ಲೈಡ್ ಬೈ ರುಪೀಸ್ 3, 6,000. ಸೊ 6,000 ಇಸ್ ದ ಫೈನಲ್ ಪೇಮೆಂಟ್. ಸೊ ಮಿನಿಮಮ್ ರೆಂಟ್ ಇಲ್ಲಿ 10,000 ಇದ್ರು ವಿ ಹ್ಯಾವ್ ಟು ಪೇ ಓನ್ಲಿ ಜಸ್ಟ್ 6,000 ಬಿಕಾಸ್ ಡ್ಯೂ ಟು 6,000. ಓಕೆ, ಸೊ 2011 12,000 ಇದೆ. ನೆಕ್ಸ್ಟ್ ಅದ್ರದ್ದು ರಾಯಲ್ಟಿ 36,000 ಇದೆ. ಇಲ್ಲಿ ಜಾಸ್ತಿ ಎಕ್ಸೆಸ್ ಇದ್ರು ಇಲ್ಲಿಗೆ ಇದು ಈ ವರ್ಷಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಇದು 7,000 ಇದೆ, 4,000 ಇದೆ. ಸೊ ಸರ್ಪ್ಲಸ್ ಈ ವರ್ಷ 5,000 ಇದೆ, ಈ ವರ್ಷ 16,000 ಇದೆ. ಬಟ್ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ರಿಕ್ರೂಟ್ಮೆಂಟ್ ಏನು ಕೇಳಿದರೆ ಓನ್ಲಿ 2 years. ಸೊ ಓನ್ಲಿ 2 years ಇದೆ ಇಲ್ಲಿ. ಸೊ 2 years 2007-8 ಅಲ್ಲಿ ಆಗಬೇಕು. 7,000 rupees ಇದೆ, 4,000 rupees ಇದೆ. ಟೋಟಲ್ 11,000 rupees ಇಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು. ಬಟ್ ಇಲ್ಲಿ 2 years ಅಲ್ಲೂ ಯಾವುದೇ ಸರ್ಪ್ಲಸ್ ಇಲ್ಲ, ರಿಕ್ರೂಟ್ಮೆಂಟ್ ಆಗಲ್ಲ. ಸೊ ರಿಕ್ರೂಟಬಲ್ ಆಗುತ್ತೆ 11,000 ಟ್ರಾನ್ಸ್ಫರ್ ಟು P&L ಅಕೌಂಟ್. ಟೋಟಲ್ ಅಮೌಂಟ್ ಪೇಯಬಲ್ ಮಿನಿಮಮ್ ರೆಂಟ್ 10,000, ಇಲ್ಲಿ ಮಿನಿಮಮ್ ರೆಂಟ್ 10,000, ಇಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇಲ್ಲ. ಆಕ್ಚುಯಲ್ ರಾಯಲ್ಟಿ 15,000, ಇಲ್ಲಿ 6,000 rupees ಮಿನಿಮಮ್ ರೆಂಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಆ ವರ್ಷ ಸ್ಟ್ರೈಕ್ ಆಗಿದೆ, ಎಷ್ಟು ರಾಯಲ್ಟಿ ಆಗುತ್ತೆ ಅದೇ ಮಿನಿಮಮ್ ರೆಂಟ್, ಅದೇ ಪೇಮೆಂಟ್ ಫೈನಲ್ 6,000. ಇಲ್ಲಿ 36,000 rupees ಆಕ್ಚುಯಲ್ ರಾಯಲ್ಟಿ ಇದೆ, 36,000 ಪೇಮೆಂಟ್. ಸೊ ನೆಕ್ಸ್ಟ್ ಅಕೌಂಟ್ ರಾಯಲ್ಟಿ ಪೇಯಬಲ್ ಅಕೌಂಟ್. ಸೊ ಎಲ್ಲ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬಸ್ಸು. ರಾಯಲ್ಟಿ ಪೇಯಬಲ್ ಅಕೌಂಟ್, ಸೊ ಇದನ್ನ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಇನ್ಕ್ರೀಸ್ ಆಗುವಂಥದ್ದು ಡೆಬಿಟೆಡ್ ಬರುತ್ತೆ, ಡಿಕ್ರೀಸ್ ಆಗುವಂಥದ್ದು ಕ್ರೆಡಿಟೆಡ್ ಬರುತ್ತೆ. ಓಕೆ, ಸೊ ಇಲ್ಲಿ ರೈಸ್ ಮಾಡಿ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 rupees, ಟ್ರಾನ್ಸ್ಫರ್ ಟು P&L ಅಕೌಂಟ್ 4,000 rupees. 2008 raise in books of landlord account 10,000, transfer to P&L account 10,000. So landlord account 18,000 ಆಗಿದೆ. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ರಿಕ್ರೂಟ್ಮೆಂಟ್, ಅದು ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ 16,000 ಇದೆ. ಶಾರ್ಟ್ ವರ್ಕಿಂಗ್ ಅಕೌಂಟ್ 16,000. ಟೋಟಲ್ ಈ ವರ್ಷ ರಾಯಲ್ಟಿ ಆಗಿದ್ದು 34,000 rupees ಆಗಿದೆ. ನೆಕ್ಸ್ಟ್ 2010 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 22,000, ಇಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲ. ಸೊ ರಿಕ್ರೂಟ್ಮೆಂಟ್ ಮಾತ್ರ ರಾಯಲ್ಟಿ ಪೇಯಬಲ್ ಅಕೌಂಟಲ್ಲಿ ಬರುತ್ತೆ. ಶಾರ್ಟ್ ವರ್ಕಿಂಗ್ಸ್ ಎಲ್ಲ ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಬರುತ್ತೆ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಇಲ್ಲಿ 22,000, P&L ಅಕೌಂಟ್ 22,000. ಸೊ ನೆಕ್ಸ್ಟ್ 2011 ಲ್ಯಾಂಡ್ ಲಾರ್ಡ್ ಅಕೌಂಟ್ 34,000, P&L ಅಕೌಂಟ್ 34,000. ಈಗಾಗಲೇ ಮಾಡಿರೋದೇ ನೀವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ್ದೀರಾ. ಸೊ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಇಸ್ ದ ಲಯಬಿಲಿಟಿ ಅಕೌಂಟ್. ಕ್ರೆಡಿಟ್ ಸೈಡಲ್ಲಿ ಇನ್ಕ್ರೀಸ್ ಆಗುತ್ತೆ, ಡೆಬಿಟ್ ಸೈಡಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಪೇಯಬಲ್ ಎಷ್ಟು ರಾಯಲ್ಟಿ 4,000. ಶಾರ್ಟ್ ವರ್ಕಿಂಗ್ಸ್ ಇದೊಂದು 11,000 ಇದೆ. ಸೊ ಟೋಟಲ್ ಈ ವರ್ಷ ನಾವು ಮಿನಿಮಮ್ ರೆಂಟ್ 15,000 ಲ್ಯಾಂಡ್ ಲಾರ್ಡಿಗೆ ಪೇಮೆಂಟ್ ಮಾಡ್ತಿದ್ದೀವಿ ಥ್ರೂ ಬ್ಯಾಂಕ್ ಅಕೌಂಟ್. ಲಯಬಿಲಿಟಿ ರೆಡೀಸ್ ಆಗಿದೆ. 2008 ಲಯಬಿಲಿಟಿ ರೈಸ್ ಆಗಿದೆ 10,000. ಶಾರ್ಟ್ ವರ್ಕಿಂಗು ಆಗಿದೆ 5,000. ಟೋಟಲ್ 15,000 ಮಿನಿಮಮ್ ರೆಂಟ್ ಪೇಯಬಲ್. ನೆಕ್ಸ್ಟ್ ಇನ್ 2009 ರಾಯಲ್ಟಿ ಅಕೌಂಟ್ 18,000 ಪೇಮೆಂಟ್ ಬ್ಯಾಂಕ್ ಥ್ರೂ ಬ್ಯಾಂಕ್ ಅಕೌಂಟ್ 18,000. ಇಲ್ಲಿ 16,000 ರಿಕ್ರೂಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಆಗಿದೆ, ಅದನ್ನು ಇಲ್ಲಿ ನಾವು ತಗೊಂಡಿದ್ದೀವಿ. ಓಕೆ, ಓನ್ಲಿ ಪೇಮೆಂಟ್ ಇಲ್ಲಿ ರಾಯಲ್ಟಿ 18,000 ಮಾತ್ರ ಲ್ಯಾಂಡ್ ಲಾರ್ಡ್ಗೆ ಹೋಗ್ತಾ ಇದೆ. 2010 ರಾಯಲ್ಟಿ ಅಕೌಂಟ್ 22,000 ಪೇಬಲ್ ಆಲ್ಸೋ 22,000 ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ರಾಯಲ್ಟಿ ಅಕೌಂಟ್ 34,000, ಬ್ಯಾಂಕ್ ಅಕೌಂಟ್ ಪೇಮೆಂಟ್ 34,000. ನೆಕ್ಸ್ಟ್ ಎರಡು ಅಕೌಂಟದು ಕಾಸ್ಟ್ ಪೋಸ್ಟಿಂಗ್ ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಲ್ಯಾಂಡ್ ಲಾರ್ಡಲ್ಲಿ ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಎರಡು. ಇಲ್ಲಿ 3 years ಮಾತ್ರ ಇಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 2007 ಡೆಬಿಟ್ ಸೈಡಲ್ಲಿ ಇದೆ 11,000 rupees. ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಲ್ಯಾಂಡ್ ಲಾರ್ಡ್ ಅಕೌಂಟ್ 11,000 rupees. ಸೊ ಇಲ್ಲಿ 2008 5,000 rupees ಇದೆ, ಡೆಬಿಟ್ ಸೈಡಲ್ಲಿ ಬರುತ್ತೆ 5,000. ಟೋಟಲ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎರಡು ಸೇರಿ 16,000 ಆಗಿದೆ. 2009
ರಿಕೂಪ್ಮೆಂಟ್ ಅಡ್ಜಸ್ಟ್ಮೆಂಟ್ ಆಗ್ತಿದೆ 16,000. ಸೊ ಬೈ ರಾಯಲ್ಟಿ ಪೇಯಬಲ್ ಅಕೌಂಟ್ 16,000. ಸೊ ಇಲ್ಲಿಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ರಿಸೀವೇಬಲ್ ಫ್ರಮ್ ಸಬ್ ಲೀಸ್ ಕೊಟ್ಟಿರೋದ್ರಿಂದ 2007 ಅಲ್ಲಿ ಗಣೇಶ್ ಅಕೌಂಟ್ 3,000 rupees ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಇಲ್ಲಿ ಯಾವುದೇ ವರ್ಷದಲ್ಲಿ ರಿಕೂಪ್ಮೆಂಟ್ ಆಗಲ್ಲ. ರಿಕೂಪ್ಮೆಂಟ್ ಆದರೆ ರಿಸೀವೇಬಲ್ ಅಕೌಂಟ್ ಅಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ವರ್ಷದಲ್ಲಿ ಎಷ್ಟು ಆಕ್ಚುಯಲ್ ಪ್ರೊಡಕ್ಷನ್ ಇದೆ ಅದು ಇಲ್ಲಿ ಈ ಎಂಟ್ರಿ ಬರುತ್ತೆ. ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 2007, 8, 9, 10, 11 ಬೈ ಗಣೇಶ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಈ ಚಾರ್ಟ್ ಪ್ರಕಾರನೇ ಇಲ್ಲಿ ಪೇಮೆಂಟ್ ಆಗುತ್ತೆ. ನೆಕ್ಸ್ಟ್ ರಾಯಲ್ಟಿ ರಿಸೀವೇಬಲ್ ಆದ್ಮೇಲೆ ಗಣೇಶ್ ಅಕೌಂಟ್ ಅವನಿಂದ ಇನ್ಕಮ್ ರಿಸೀವ್ ಆಗುವ ಅಕೌಂಟ್ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 3,000. ಇಲ್ಲಿ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಆಗಿದೆ 7,000 rupees. ವಿ ಆರ್ ಗೆಟಿಂಗ್ ಥ್ರೂ ಬ್ಯಾಂಕ್ ಅಕೌಂಟ್ ಮಿನಿಮಮ್ ರೇಟ್ 10,000 rupees. 2008 ಅಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 6,000 ಶಾರ್ಟ್ ವರ್ಕಿಂಗ್ಸ್ ಆಗಿದೆ. ಅದನ್ನು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಂತೇವೆ 4,000. ಟೋಟಲ್ ಪೇಯಬಲ್ ಇಸ್ 10,000. ಬ್ಯಾಂಕ್ ಅಕೌಂಟ್ ಅಲ್ಲಿ 10,000 rupees ರಿಸೀವ್ ಆಗ್ತಾ ಇದೆ. ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ 15,000. ಇಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಈ ವರ್ಷ ಸ್ಟ್ರೈಕ್ ಆಗಿದೆ. ಅಲ್ಲಿ ರಾಯಲ್ಟಿ 6,000 ಅರ್ನ್ ಆಗಿದೆ. ಅಷ್ಟೇ ಪೇಮೆಂಟ್ ನಾವು ರಿಸೀವ್ ಮಾಡ್ಕೊಳ್ತಿದ್ದೀವಿ. ಮಿನಿಮಮ್ ರೇಟ್ ರಿಸೀವ್ ಮಾಡ್ಕೊಳ್ಳಲ್ಲ. 2011 ಅಲ್ಲಿ ಫುಲ್ ಪೇಮೆಂಟ್ ಎಷ್ಟು ರಾಯಲ್ಟಿ ಪ್ರೊಡಕ್ಷನ್ ಆಗಿದೆ 36,000 ಟೋಟಲ್ ಅಮೌಂಟ್. 36,000 ಟೋಟಲ್ ಅಮೌಂಟ್ ರಿಸೀವೇಬಲ್. ನೆಕ್ಸ್ಟ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಅಲ್ಲಿ ಇರಲ್ಲ, ಗಣೇಶ್ ಅಕೌಂಟ್ ಅಲ್ಲಿ ಇರೋಂಥದ್ದು ಎರಡೇ ಇದೆ. ಎರಡು ಇಲ್ಲಿಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 2007 ಅಲ್ಲಿ ಬೈ ಗಣೇಶ್ ಅಕೌಂಟ್ 7,000 rupees. ಟೋಟಲ್ 7,000 ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆಗುತ್ತೆ 2007 ಅಲ್ಲಿ. 2008 ಅಲ್ಲಿ ಬ್ಯಾಲೆನ್ಸ್ ನಾಟ್ ಡೌನ್ 7,000 rupees. ಸೊ ಈ ವರ್ಷ 4,000 rupees ಶಾರ್ಟ್ ವರ್ಕಿಂಗ್ ಇರುತ್ತೆ 4,000 rupees. 2 ವರ್ಷದಲ್ಲಿ ರಿಕೂಪ್ಮೆಂಟ್ ಆಗಲ್ಲ. ಸೊ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಇಲ್ಲಿ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಪ್ರಾಫಿಟ್ ಟು ದ ಸಬ್ ಲೀಸ್ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಟು P&L ಅಕೌಂಟ್ 11,000 rupees. ಇಲ್ಲಿಗೆ ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ ಆಗುತ್ತೆ. ಸಸ್ಪೆನ್ಸ್ ಅಕೌಂಟ್ ಮುಖಾಂತರ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ದಟ್ಸ್ ಆಲ್ ಫಾರ್ ದಿಸ್ ಕ್ವೆಶ್ಚನ್. ಯಾವ್ದಾದ್ರು ಡೌಟ್ಸ್ ಇದ್ರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.